ನೂಕಿದನು ಸುರಪತಿ ಗಜವನ ವ್ಯಾಕುಲರಲೆ ಕೃಷ್ಣ ಪಾರ್ಥರಿದೇಕೆ ನಿಮಗೀ ವಾಸಿ ವಾಸವ ಲೇಸು ಮರಳುವುದು. ನಾಕನಿಳಯರು ತಂದ ಗೆಲವೇ ಸಾಕು ಸೋಲುವರಲ್ಲ ನಿಮಗೆ ವಿವೇಕವುಳ್ಳರೆ ತಿರುಗಿ ಎಂದನು ಹರಿಗೆ ಕಲಿಪಾರ್ಥ. ಜನಪ ಕೇಳ ಸಮಯದೊಳುವಾಗ್ವನಿತೆಯರಸನು ಗಗನ ಮಾರ್ಗದೊಳ್ ಅನಿಮಿಷಾಧಿಪನಲ್ಲಿಗೈತಿರೆ ಕಂಡು ಸುರನಿಕರ ತನಗೆ ಬಾಳದಲ್ಲಿ ನಿಜ ಕರವನರುಹವ ಮುಗಿಯಿಸಿದರಿಂದ್ರಂಗನು ಅರವ ಮಾಣಿಸಲು ಬೇಕೆಂದೆಳಿದ ಅಬ್ಜಭವ. ಮರುಳನೈ ನೀನಿವರನಾರೆಂದರಿಯಲ ನಾರಾಯಣನು ಮುರಹರನು ನರನಲ್ಲ ಧನಂಜಯನಿವರು ಕಿರುಕುಳರೆ. ಮರುಳು ನೀನೆಂದಿಂದ್ರನಾನೆಯ ತಿರುಹಿದನು ಪರಮೇಷ್ಠಿಯಿತ್ತಲು ಧರಣಿಪತಿ ಕೇಳನಲ ಕೇಳಿಯ ನಾವನಾಂತರದಿ. ಜಂಬುಚೋತ ಪಲಾಶ ವಟದಾಳಿಂಬ ಬಿಲ್ವತಮಾಲ ಪಂಚಕ ನಿಂಬ ಬಕುಳ ಕಪಿತ್ಥ ಕುಟಜವ ಶೋಕ ಪುನ್ನಾಗ ತುಂಬುರರಳಿ ಲವಂಗ ಪೂಗ ಕದಂಬ ಗುಗ್ಗುಲ ಸಾಲ ತಿಲಕ ಉದುಂಬರಾದಿಧ್ರುವ ಕುಲವನಾಲಂಘಿಸಿತು ವಹ್ನಿ. ಸುಳಿದು ಶಶಿಕಾಂತಮಯದಗ್ಗಳದ ವೇದಿಕೆಗಳಲ್ಲಿ ನೀಲದ ನೆಲೆಯ ಚೌಕಿಕೆಗಳಲ್ಲಿ ಮಂಟಪದಲ್ಲಿ ಲತಾವಳಿಯ ಲಲಿತ ಸೌಧದ ಚಾರು ಚಿತ್ರಾವಳಿಯ ಮೇಲ್ಕಟ್ಟುಗಳ ಭವನಗಳಲ್ಲಿ ಬಿಟ್ಟುದು ಕೂಡೆ ಪಾಳೆಯ ವಹ್ನಿ ಭೂಪತಿಯ. ಕುರುಳ ತುಂಬಿಯ ತನಿಗೆ ದರಿ ಮುಖ ಸರಸಿ ಜವ ಚುಂಬಿಸಿ ತಮಾಲದ ತುರುಬ ಹಿಡಿದ ಧರ ಪ್ರವಾಳದ ರಸವ ನೆರೆಸವಿದು. ಉರುಪಯೋಧರ ಬಿಲ್ವವನು ಹೊಯ್ದೊರಸಿ ಕದಳಿಯ ನುಂಡೊಡೆಯ ನಿಟ್ಟೊರಸಿ ರಮಿಸಿತುವನ ಸಿರಿಯ ಪಿಪ್ಪಲದಳಾಂಗದಲ್ಲಿ. ಧರಣಿಪತಿ ಕೇಳ್ ಶರಭ ಮೃಗಪತಿ ಕರಿಕಳಭ ಶಾರ್ದೂಲ ಸೂಕರ ಕರಡಿ ಕಾಸರ ಶಲ ಮೃಗಾದನ ಖಡ್ಗ ಗೋಮಾಯು ಎರಳೆ ಮೊಲ ಸಾರಂಗ ವಾನರ ನುರುಕುರಂಗ ಪ್ರಮುಖ ಮೃಗಕುಲ ಉರುಬಿ ಬಿದ್ದುದು ದಳ್ಳುರಿಯ ಬೆಳ್ಳಾರ ವಲೆಗಳಲ್ಲಿ. ಶುಕಮರಾಳ ಮಯೂರ ಟಿಟ್ಟಿಭಪಿ ಕಚಕೋರ ಕಪೋತ ವಾಯಸ ಬಕಪದಾಯುಧ ಚಕ್ರವಾಕ ಕಳಿಂಗ ಕಲವಿಂಕ ಕುಕಿಲ ಸಾರಸ ಕಾಕರಿಪು ಚಾತಕ ಭರದ್ವಾಜಾದಿ ಪಕ್ಷಿ ಪ್ರಕರ ಬಿದ್ದುದು ಬಿಗಿದ ಕೇಸುರಿ ಕಣ್ಣಿ ಒಳ್ಳೆ ವಲೆಗಳಲ್ಲಿ. ಐರಾವತವನ್ನು ಕೃಷ್ಣಾರ್ಜುನರ ಮುಂದೆ ಇಂದ್ರನು ನಿಲ್ಲಿಸಲು ಅರ್ಜುನ ಕೃಷ್ಣರು ಸ್ವಲ್ಪವೂ ಭಯಪಡಲಿಲ್ಲ. ಅರ್ಜುನನು, ನೀವೇಕೆ ಈ ಛಲದಿಂದ ಬಂದಿರಿ ದೇವೇಂದ್ರ? ಹಿಂದಿರುಗಿ ಹೋಗುವುದು ಲೇಸು. ನಿನ್ನ ಸೈನಿಕರು ಗೆದ್ದರಲ್ಲ, ಅದೇ ಸಾಕು. ನಾವು ನಿನಗೆ ಸೋಲುವುದಿಲ್ಲ. ವಿವೇಕವಿದ್ದರೆ ಹಿಂತಿರುಗಿರಿ ಎಂದನು. ಆ ಸಮಯದಲ್ಲಿ ಬ್ರಹ್ಮನು ಇಂದ್ರನು ಯುದ್ಧ ಮಾಡುವುದನ್ನು ತಪ್ಪಿಸಬೇಕೆಂದು ಆಕಾಶ ಮಾರ್ಗದಲ್ಲಿ ಇಂದ್ರನ ಬಳಿಗಿಳಿದನು. ಅವನನ್ನು ಕಂಡು ದೇವತೆಗಳು ಕೈಮುಗಿದರು. ಬ್ರಹ್ಮನು ಇಂದ್ರನಿಗೆ, ದೇವೇಂದ್ರ, ಇವರು ಯಾರೆಂದು ತಿಳಿಯದೆ ಕೃಷ್ಣನು ನಾರಾಯಣ, ಅರ್ಜುನನು ನರ, ಇವರು ಚಿಕ್ಕವರೆಂದು ತಿಳಿಯಲು ನಿನಗೆಲ್ಲೋ ಹುಚ್ಚು ಎಂದು ಹೇಳಿ ಐರಾವತವನ್ನು ಹಿಂದಕ್ಕೆ ತಿರುಗಿಸುವಂತೆ ಮಾಡಿದನು. ಇತ್ತ ಖಾಂಡವವನದಲ್ಲಿ ಅಗ್ನಿಯ ಆಟವನ್ನು ಹೇಳುತ್ತೇನೆ ಅರಸ, ಕೇಳು. ನೇರಳೆ, ಮಾವು, ಮುತ್ತುಗ, ಆಲ, ದಾಳಿಂಬ, ಬಿಲ್ವ, ಹೊಂಗೆ, ಸಂಪಿಗೆ, ನಿಂಬೆ, ಬಕುಳ ಅಂದರೆ ಪಗಡೆ ಹೂವಿನ ಮರ, ಬೇಲ, ಕೊಡಸಿಗೆ, ಅಶೋಕ, ಪುನ್ನಾಗ, ತಂಬುರ, ಅರಳಿ, ಲವಂಗ, ಅಡಕೆ, ಕದಂಬ, ಈಚಲು ಎಂಬ ಅರ್ಥವನ್ನು ಈ ಕದಂಬ ವೃಕ್ಷಕ್ಕೆ ಕೆಲವರು ಹೇಳುತ್ತಾರೆ. ಗುಗ್ಗುಳ, ಸಾಲ, ತಿಲಕ, ಅತ್ತಿ ಮೊದಲಾದ ಮರಗಳನ್ನು ಅಗ್ನಿಯು ಆವರಿಸಿತು. ಅಗ್ನಿರಾಜನ ಸೈನ್ಯವು
ಚಂದ್ರಕಾಂತ ಶಿಲೆಗಳ ಕಟ್ಟೆಗಳು, ನೀಲಮಣೆಯ ಚೌಕಿಗಳು, ಬಳ್ಳಿ ಮಂಟಪಗಳು, ವನದಲ್ಲಿದ್ದ ಭವನಗಳ ಮೇಲ್ಕಟ್ಟುಗಳು ಮೊದಲಾದ ಕಡೆಗಳಲ್ಲಿ ಬೀಡು ಬಿಟ್ಟಿತು. ಕುರುಳಿನಂತಹ ದುಂಬಿಗಳನ್ನು ಕೆದರಿ ಹೊಂಗೆಯ ಮುಖಕಮಲವನ್ನು ಚುಂಬಿಸಿ ತುರುಬು ಹಿಡಿದು ಚಿಗುರಿನ ತುಟಿಯ ರಸವನ್ನು ಸವಿದು ಬಿಲ್ವ ಪಯೋಧರಗಳನ್ನು ಅರಳಿಯ ಎಲೆಗಳಲ್ಲಿ ಹೊಡೆದು ಒಯ್ದು ಬಾಳೆಯ ತೊಡೆಗಳನ್ನರಸಿ ಅಗ್ನಿಯು ವನಲಕ್ಷ್ಮಿಯನ್ನು ರಮಿಸಿತು. ಅಗ್ನಿಯು ಬೀಸಿದ ಕುಣಿಕೆಯ ಬಲೆಗಳಲ್ಲಿ ಅಂದರೆ ಜ್ವಾಲೆಯಲ್ಲಿ ಶರಭ, ಸಿಂಹ, ಆನೆಯ ಮರಿಗಳು, ಹುಲಿ, ಹಂದಿ, ಕರಡಿ, ಕಾಡುಕೋಣ, ಮುಳ್ಳುಹಂದಿ, ಕತ್ತೆ, ಕಿರುಬ, ಖಡ್ಗಮೃಗ, ನರಿ, ಜಿಂಕೆ, ಮೊಲ, ಸಾರಂಗ ಅಂದರೆ ಗಂಡು ಜಿಂಕೆ, ಕಪಿಕುರಂಗ ಅಂದರೆ ಜಿಂಕೆ ಮೊದಲಾದ ಕಪಿ ಕುರಂಗ ಎಂದರೆ ಜಿಂಕೆ ಮೊದಲಾದ ಮೃಗಗಳು ನಾಶವಾದವು. ಅಗ್ನಿಯ ಕೆಂಪಾದ ಉರಿಯ ಬಲೆಗಳಲ್ಲಿ ಗಿಳಿ, ಹಂಸ, ನವಿಲು, ಟಿಟ್ಟಿಭ, ಕೋಗಿಲ, ಚಕೋರ, ಪಾರಿವಾಳ, ಕಾಗೆ, ಕೊಕ್ಕರೆ, ಹುಂಜ, ಚಕ್ರವಾಕ, ಕಳಿಂಗ, ಗುಬ್ಬಿ, ನೀರು ಹಕ್ಕಿ, ಗೂಗೆ, ಚಾತಕ, ಭರದ್ವಾಜ ಅಂದರೆ ಹೆಗ್ಗಾರ ಮೊದಲಾದ ಪಕ್ಷಿಗಳು ಸಿಕ್ಕು ನಾಶವಾಗಿ ಹೋದವು.